ನಿಮಗೋಸ್ಕರ ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಲೋ, ಹೇಳ. ಹಲೋ, ಎಲ್ಲಿದ್ಯಾ ಪಿಂಟ್ಯ? ಮನೇಲಿ ಮಲಗಿದ್ದೀನಿ, ಹೇಳೋ. ಲೇ, ಈ ವಯಸ್ಸಲ್ಲಿ ಹಿಂಗೆ ಮಲಗೋದ್ರಿಂದಲೇ ಬೇರೆ ದೇಶದವರೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು. ಲೋ, ನಾನು ಮಲಗಿರೋದಕ್ಕೂ ಅಟ್ಯಾಕ್ ಆಗೋದಕ್ಕೂ ಏನಾದರೂ ಸಂಬಂಧ ಇದೆಯೇನೋ? ಇದೆ, ಖಂಡಿತ ಇದೆ. ನೀನು ಬೇಗ ಅಡ್ಡ ಹತ್ರ ಬಾ, ಹೇಳ್ತೀನಿ. ಹಾಂ, ಏನು ಹೇಳು ಬೇಗ. ಯಾವ ಸಿ ಎಮ್ ಕಾಯ್ತಿದ್ದೀರಪ್ಪ ನಿನಗೋಸ್ಕರ? ಬೇಗ ಹೇಳಂತೆ. ಬಾಯಲ್ಲಿ ಪಕ್ಕದಲ್ಲಿ ಕೂತ್ಕ. ಸರಿ, ಇವಾಗ ಹೇಳು, ನಮ್ಮ ರಾಜ್ಯದಲ್ಲಿ ಏನೇನು ಸಮಸ್ಯೆ ಇದ್ದಾವೆ? ನೀನು ಯಮರಾಜ, ನಾನು ಚಿತ್ರಗುಪ್ತ, ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಇರು. ಸರಿ ಆಯಿತು, ಫೀಲ್ ಆಗಬೇಡ, ನಾನೇ ಹೇಳ್ತೀನಿ. ರ್ಯಾಪಿಡೋ ಅಂದರೆ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಇದೆ ಅಲ್ವಾ? ಈಗ ನಾವು ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ, ಏನಂತೀಯ? ಆಯಿತು, ಏನು ಮಾಡೋಣ ಅದಕ್ಕೀಗ? ಮಗ, ಆಲ್ಮೋಸ್ಟ್ ನಾನೆಲ್ಲ ಆಟೋ ಡ್ರೈವರ್ಸ್ ಬಾಯಲ್ಲಿ ಕೇಳಿರೋದು ಎಲ್ಲ ಬೋರ್ಡ್ ಇಲ್ಲ ಅಂತ. ನಿನ್ನ ಹತ್ರ ವೈಟ್ ಬೋರ್ಡ್ ಇಲ್ಲ, ಹೆಂಗೆ ಓಡಿಸ್ತೀಯ ನಿನ್ನ ಗಾಡಿ ಅಂತ ಹೇಳ್ತಾರಲ್ವಾ? ಸೊ ನಾವು ಅದಕ್ಕೆ ವೈಟ್ ನಂಬರ್ ಪ್ಲೇಟ್ ಬೋರ್ಡ್ಗೆ ಯೆಲ್ಲೋ ಪೇಂಟ್ ಹಚ್ಬಿಟ್ಟು ಕೆಲಸ ಶುರು ಮಾಡಿದ್ರೆ ಹೆಂಗಿರುತ್ತೆ, ಏನಂತೀಯ? ಹಾಂ, ಆಮೇಲೆ ಇನ್ನೇನು, ಪ್ರಾಬ್ಲಮೇ ಸಾಲ್ವ್ ಆಯ್ತಲ್ಲ. ಫುಲ್ ಜಾಲಿ ಅವಾಗ. ನೀನು ಇಂಥ ಐಡಿಯಾ ಇಟ್ಕೊಂಡು ದೇಶನ ಮುಂದೆ ತರ್ತೀನಿ ಅಂತ ಅನ್ಕೋತಿದ್ಯಾ? ಅಪ್ಪ ತಂದೆ, ನಿಮ್ಮಂಥವ್ರಿಂದ ದೇಶ ಉದ್ಧಾರ. ಇದು ಹೇಳೋಕ್ಕೆ ಕರೆದ ನನ್ನ ಇಲ್ಲಿಗೆ. ಬಿಸಿಲು ಜಾಸ್ತಿ ಇತ್ತಲ್ಲ, ಸ್ವಿಮ್ ಮಾಡೋಕೆ ಹೋಗೋಣ ಅಂತ ಕರೆದೆ ಅಷ್ಟೇ. ಪ್ಲೀಸ್ ಮಗ, ಹೋಗೋಣ. ಮಗ್ನೆ, ಇದು ಒಂದು ಕಂಟೆಂಟಾ? ನೆಕ್ಸ್ಟ್ ಟೈಮ್ ಒಳ್ಳೆ ಸ್ಟೋರಿ ಬರಿ. ನೈಟ್ಗೆ ಇಬ್ರು ಫೇಮಸ್ ಆಗಿರಬೇಕು ಅಂತ ಸ್ಟೋರಿ ಬರಿ, ಇಲ್ಲಾಂದ್ರೆ ಬರಲ್ಲ, ಹೇಳಿರ್ತೀನಿ. ಟ್ರೈ ಮಾಡ್ತೀನಿ. ಬೈಕ್ ಟ್ಯಾಕ್ಸಿ ಅವರು ಆಟೋ ಟ್ಯಾಕ್ಸಿ, ನಿಮಗೆ ಯಾವ್ದು ಬೆಟ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.